ಮೆಟ್ರೋ ಆದ ಬಳಿಕ ಮೊನ್ನೆ ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ವೇಷಭೂಷಣವನ್ನ ನೋಡಿ ಹಾವೇರಿಯ ರೈತನೊಬ್ಬನನ್ನ ಮಾಲ್ ಒಳಗೆ ಬಿಟ್ಟಿರಲಿಲ್ಲ, ಜಿಟಿ ಮಾಲ್ ಒಳಗೆ. ಅದಾಗ್ತಾ ಇದ್ದಂತೆ ನೆನ್ನೆ ಕನ್ನಡಪರ ಸಂಘಟನೆಗಳೆಲ್ಲವೂ ಕೂಡ ಬೀದಿಗಿಳಿದು ಹೋರಾಟವನ್ನು ನಡೆಸಿದ್ವು. ಎಲ್ಲಿ ಅವಮಾನ ಆಯಿತು ಅಲ್ಲೇ ಸನ್ಮಾನ ಅನ್ನೋ ರೀತಿಯಲ್ಲಿ ನಿನ್ನೆ ಹಾವೇರಿಯ ರೈತ ಫಕೀರಪ್ಪ ಹೀರೋ ಆಗಿದ್ದಾರೆ. ಹಾಗಾದ್ರೆ ಏನೆಲ್ಲ ಆಯಿತು ನಿನ್ನೆ ಈ ಪ್ರಕರಣದಲ್ಲಿ ನೋಡ್ತಾ ಹೋಗೋಣ. ಜಿಟಿ ಮಾಲ್ನಲ್ಲಿ ರೈತನಿಗೆ ಅವಮಾನ ಪ್ರಕರಣ. ಅಲರ್ಟ್ ಆದ ಬೆಂಗಳೂರಿನ ಇತರೆ ಮಾಲ್ಗಳು. ಪಂಚೆ ಧರಿಸಿ ಬಂದವರು ರೈತರನ್ನ ತಡೆಯಂಗಿಲ್ಲ. ಸೆಕ್ಯೂರಿಟಿಗಳಿಗೆ ಮಾಲ್ ಮ್ಯಾನೇಜ್ಮೆಂಟ್ ಸೂಚನೆ. ಹೌದು, ಪಂಚೆ ಉಟ್ಕೊಂಡು ಬೆಂಗಳೂರಿನ ಜಿಟಿ ಮಾಲ್ಗೆ ಬಂದಿದ್ದಕ್ಕೆ ಹಾವೇರಿ ಮೂಲದ ಫಕೀರಪ್ಪ ಅನ್ನುವಂತಹ ರೈತನಿಗೆ ಜಿಟಿ ಮಾಲ್ ಆಡಳಿತ ಮಂಡಳಿ ಒಳಗೆ ಬಿಡದೆ ಅವಮಾನ ಮಾಡಿತ್ತು. ನಂತರ ವ್ಯಾಪಕ ಟೀಕೆ ವಿರೋಧಗಳು ವ್ಯಕ್ತವಾದ ಬೆನ್ನಲ್ಲೇ ಇತರೆ ಮಾಲ್ಗಳು ಎಚ್ಚೆತ್ತುಕೊಂಡಿವೆ. ಯಾವುದೇ ಮಾಲ್ಗಳಲ್ಲಿ ವಸ್ತ್ರ ಸಂಹಿತೆ ಇಲ್ಲ, ರೈತರು ಬಂದ್ರೆ ನಮಗೆ ಹೆಮ್ಮೆ. ಪಂಚೆ ಶಲ್ಯ ಮೇಲೆ ಬಂದಂತಹ ರೈತರು ಮಾಲ್ಗೆ ಬಂದ್ರೆ ತಡೆಯಬೇಡಿ ಅಂತ ಹೇಳಿ ಸೆಕ್ಯೂರಿಟಿಗಳಿಗೆ ಆಯಾ ಮಾಲ್ನ ಮ್ಯಾನೇಜರ್ಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಈವರೆಗೂ ಯಾವುದೇ ಮಾಲ್ಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಿಲ್ಲ. ನಮ್ಮ ಮಾಲ್ನಲ್ಲಿ ಎಲ್ಲರಿಗೂ ಕೂಡ ಮುಕ್ತ ಅವಕಾಶವಿದೆ ಅಂತೇಳಿ ಓರಿಯನ್ ಮಾಲ್ಸ್ನ ಆಡಳಿತ ವಿಭಾಗದ ಮುಖ್ಯಸ್ಥ ಮಹೇಶ್ ಹೇಳಿದರು. ನಮ್ಮಲ್ಲಿ ಯಾವುದೇ ಥರದ ಡ್ರೆಸ್ ಕೋಡು ಅದಕ್ಕೆ ನಾವು ಮಾನ್ಯತೆ ಕೊಡಲ್ಲ. ನಾವು ಇವಾಗ ಆ ಥರದವ್ರು ಬಂದರು, ಈ ಥರ ಡ್ರೆಸ್ ಹಾಕಿದ್ದಾರೆ, ಯಾರೇ ಬಂದರೂ ನಮ್ಮ ಸೆಕ್ಯೂರಿಟಿ ಗಾರ್ಡ್ ವೆಲ್ಕಮ್, ಬನ್ನಿ ಸರ್ ಒಳಗಡೆ ಅಂತೀವಿ. ಯಾಕೆಂದರೆ ಇಟ್ಸ್ ಅ ಪಬ್ಲಿಕ್ ಪ್ಲೇಸ್. ಇದು ಡ್ರೆಸ್ಸಿಂದ ಅಳೆಯೋದು ನಮಗೆ ಅವಶ್ಯಕತೆ ಏನಿದೆ? ಈ ಮಾಲ್ ಕಟ್ಸಿರೋದು ಯಾರಿಗೋಸ್ಕರ? ನಾವು ಪಬ್ಲಿಕ್ಕೋಸ್ಕರ. ಪಬ್ಲಿಕ್ಕಿಗೆ ಯಾರು ಬೇಕಾದ್ರೂ ಬರ್ಬೋದು. ಆ ಥರದವ್ರು ಬರ್ತಾವ್ರೆ ನಮ್ಮ ಮಾಲ್ಗೆ ಅಂದರೆ ನಾವು ಅದ್ರಲ್ಲಿ ಖುಷಿ ಪಡಬೇಕು. ಅಂಥ ವಿಚಾರದಲ್ಲಿ ನಾವು ಅವಾಗ ನಾವು ಎಲ್ಲರಿಗೂ ಟ್ರೈನ್ ಮಾಡ್ತಾ ಇರ್ತೀವಿ. ಸೊ ಈಗ ಯಾರೋ ಒಬ್ಬರು ಎಂಟ್ರೆನ್ಸಲ್ಲಿ ಹಿಂದಿಯವ್ರು ಇರ್ತಾರೆ ಅಥವಾ ಕನ್ನಡದವ್ರು ಇರ್ತಾರೆ, ಯಾರೇ ಇದ್ರೂ ಸೆಕ್ಯೂರಿಟಿ ಗಾರ್ಡ್ಸು ಇಂಥವ್ರಿಗೆ ಎಲ್ಲರಿಗೂ ಏನು ಮರ್ಯಾದೆ ಕೊಡ್ತೀವೋ ಅದೇ ಥರ ಮರ್ಯಾದೆ ಕೊಟ್ಬಿಟ್ಟೆ ಒಳಗಡೆ ನಾವು ವೆಲ್ಕಮ್ ಮಾಡ್ತೀವಿ, ಅವತ್ತಿಂದ ಇವತ್ತುವರೆಗೂ. ನಗರದ ಪ್ರತಿಷ್ಠಿತ ಮಾಲ್ಗಳಿಗೆ ಈ ಘಟನೆ ಅಲರ್ಟ್ ಸಂದೇಶವನ್ನು ಕೊಟ್ಟಿದೆ. ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಕೆಲಸ ಮಾಡುವ ಉತ್ತರ ಭಾರತದ ನಿವಾಸಿಗಳಿಗೆ ಮಾಲ್ ಆಡಳಿತ ಮಂಡಳಿ ನಿತ್ಯ ತರಬೇತಿಯನ್ನು ಕೊಟ್ಟು ಇಂತಹ ಘಟನೆಗಳಾಗದಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದೆ. ರೈತರು ಬಂದರೆ ಮಾಲ್ನ ಯಾವುದೇ ಭಾಗಗಳಿಗೆ ಹೋಗೋದಕ್ಕೂ ಕೂಡ ರೈತರಿಗೆ ಅವಕಾಶವನ್ನು ಮಾಡಿಕೊಡೋದಾಗಿ ಈಗಾಗಲೇ ನಗರದ ಮಾಲ್ನ ಮಾಲೀಕರು ಜೊತೆಗೆ ಮ್ಯಾನೇಜ್ಮೆಂಟ್ ಕೂಡ ನಿರ್ಧಾರ ಮಾಡಲಾಗಿದೆ. ಸೊ ಅದರಂತೆ ಸೆಕ್ಯೂರಿಟಿಗಳಿಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಜಿಟಿ ಮಾಲ್ನಲ್ಲಿ ಆಗಿರುವಂತಹ ಬೆಳವಣಿಗೆಗಳು, ಆ ಪ್ರಕರಣದ ತೀವ್ರತೆ ಮತ್ತು ಬೇರೆ ಮಾಲ್ಗಳಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಮೊದಲಿಂದಲೂ ಕೂಡ ಯಾವುದೇ ಈ ಒಂದು ಡ್ರೆಸ್ ಕೋಡ್ ಅನ್ನುವಂಥದ್ದು ಇಲ್ಲ. ಆದರೆ ಒಂದಿಷ್ಟು ಸೆಕ್ಯೂರಿಟಿಗಳಿಗೆ ಅದರ ಬಗ್ಗೆ ಜ್ಞಾನೋದಯ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ತಡೆಯುವಂಥದ್ದು, ಅವರನ್ನು ಪ್ರಶ್ನೆ ಮಾಡುವಂಥದ್ದು ಕೂಡ ಆಗ್ತಾ ಇತ್ತು. ಆದರೆ ಅದು ಬೆಳಕಿಗೆ ಬರ್ತಾ ಇರಲಿಲ್ಲ. ಜಿಟಿ ಮಾಲ್ನಲ್ಲಿ ನಡೆದಂತಹ ಈ ಪ್ರಕರಣದ ನಂತರ ಈಗ ತುಂಬ ಕಠಿಣವಾಗಿ ಮ್ಯಾನೇಜ್ಮೆಂಟ್ ಅವರು ಕೂಡ ಈ ಬಗ್ಗೆ ಯಾರೇ ರೈತರು ಬಂದರೂ ಕೂಡ ಮುಕ್ತವಾಗಿ ಅವರ ಪ್ರವೇಶಕ್ಕೆ ಅವಕಾಶ ಕೊಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಿಟಿ ಮಾಲ್ ಘಟನೆಯನ್ನ ಡಿಸಿಎಂ ಜೊತೆಗೆ ಇತರೆ ಸಚಿವರು ಕೂಡ ಖಂಡಿಸಿದ್ದಾರೆ. ಸಾಮಾಜಿಕ ವಲಯದಲ್ಲೂ ಕೂಡ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇತರೆ ಮಾಲ್ಗಳು ಕೂಡ ಅಷ್ಟೇ ಜಾಗರೂಕವಾಗಿವೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.